ಹೆಲೋ ಸ್ಟೂಡೆಂಟ್ಸ್, ನಿಮಗೆ ಗೊತ್ತಿರುವ ಹಾಗೆ ನಾನು ನಿಮ್ಮ ಬಾಯೋಸಖಿ ದೇವಿ ಶರ್ಮಾ. ಸೊ ನಿಮ್ದು FA1 ಎಕ್ಸಾಮ್ ಕೂಡ ಬರ್ತಾ ಇದೆ. ಲೈಫ್ ಪ್ರೊಸೆಸಸ್ ಚಾಪ್ಟರ್ FA1 ಎಕ್ಸಾಮ್ಗಂತೂ ಇದ್ದೇ ಇರುತ್ತೆ. ಲೈಫ್ ಪ್ರೊಸೆಸಸ್ ಚಾಪ್ಟರ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಚಾಪ್ಟರ್, ಅದು ನಿಮಗೂ ಗೊತ್ತು. ಎಕ್ಸಾಮ್ ಅಲ್ಲಿ 8 ಇಂದ 9 ಮಾರ್ಕ್ಸ್ ವರೆಗೆ ಲೈಫ್ ಪ್ರೊಸೆಸಸ್ ಚಾಪ್ಟರ್ ಕೇಳ್ತಾರೆ. ಅಂಡ್ ಒನ್ ಮೋರ್ ಥಿಂಗ್, ಡಯಾಗ್ರಾಮ್ಸ್ ಆರ್ ರಿಯಲಿ ವೆರಿ ವೆರಿ ಇಂಪಾರ್ಟೆಂಟ್. ಬಯಾಲಜಿ ಬರುತ್ತೆ, ಡಯಾಗ್ರಾಮ್ ಬರಲ್ಲ ಅಂತ ಆಗೋದೇ ಇಲ್ಲ. ಬಯಾಲಜಿನಲ್ಲಿ ಡಯಾಗ್ರಾಮ್ಸ್ ತುಂಬಾ ಇಂಪಾರ್ಟೆಂಟ್. ಸೊ ಡಯಾಗ್ರಾಮ್ಸ್ ಅನ್ನ ನೀವು ಸ್ಕಿಪ್ ಮಾಡ್ದೇನೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ಯಾಕಂದ್ರೆ ಇಲ್ಲಿನೇ ನಿಮ್ಮ ಮಾರ್ಕ್ಸ್ ಸ್ಕೋರ್ ಆಗೋದು ಡಯಾಗ್ರಾಮ್ಸ್ ಇಂದ. ಅಂಡ್ ಒನ್ ಮೋರ್ ಥಿಂಗ್, ಡಯಾಗ್ರಾಮ್ಸ್ ಗೊತ್ತಾದ್ರೇನೆ ನಿಮ್ಗೆ ಫಂಕ್ಷನ್ಸ್ ಗೊತ್ತಾಗೋದು, ಸ್ಟ್ರಕ್ಚರ್ಸ್ ಗೊತ್ತಾದ್ರೇನೆ ನಿಮ್ಗೆ ಆ ಪಾರ್ಟಿನ ಫಂಕ್ಷನ್ ಗೊತ್ತಾಗೋದು. ಸ್ಟ್ರಕ್ಚರೇ ಗೊತ್ತಾಗ್ಲಿಲ್ಲ, ಡಯಾಗ್ರಾಮ್ಸೇ ಗೊತ್ತಾಗ್ಲಿಲ್ಲ ಅಂತಂದ್ರೆ ನೀವು ಫಂಕ್ಷನ್ ಅನ್ನ ಹೆಂಗ್ ವಿಜುವಲೈಸ್ ಮಾಡ್ಕೋತೀರಾ? ಡಯಾಗ್ರಾಮ್ ಗೊತ್ತಿದ್ರೆ ಆ ಡಯಾಗ್ರಾಮ್ ನಿಮ್ ಕಣ್ ಮುಂದೆ ಬರುತ್ತೆ, ಅದ್ರಲ್ಲಿ ಏನ್ ಫಂಕ್ಷನ್ ಆಗುತ್ತೆ ಅಂತ ನೀವು ವಿಜುವಲೈಸ್ ಮಾಡ್ಕೋಬಹುದು, ಇಮ್ಯಾಜಿನ್ ಮಾಡ್ಕೋಬಹುದು. ಇದರಿಂದ ನಿಮ್ಗೆ ಥಿಂಗ್ಸ್ ನೆನಪಿರುತ್ತೆ. ರೈಟ್ ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ಡಯಾಗ್ರಾಮ್ಸ್ ಅನ್ನ ಸ್ಕಿಪ್ ಮಾಡಬಾರ್ದು. ಈ ಡಯಾಗ್ರಾಮ್ಸ್, ನಾನು ಕೊಡೋ ಡಯಾಗ್ರಾಮ್ಸ್, ಇವಾಗ ನಾನು ಏನ್ ಡಯಾಗ್ರಾಮ್ಸ್ ಹೇಳ್ತೀನಲ್ಲ, ಪಕ್ಕಾ ಸ್ಟೂಡೆಂಟ್ಸ್ ಅವು ಎಕ್ಸಾಮ್ಗೆ ಬಂದೇ ಬರುತ್ತೆ. ಅದರಲ್ಲಿ ಫ್ಯೂ ಡಯಾಗ್ರಾಮ್ಸ್ ಅಂತ ಎಕ್ಸಾಮ್ಗೆ ಬಂದೇ ಬರುತ್ತೆ. ಯಾಕಂದ್ರೆ ಹಿಂದೆ ಕೂಡ ತುಂಬಾ ಸಾರಿ ಈ ಡಯಾಗ್ರಾಮ್ಸ್ ಅನ್ನ ಕೇಳಿದ್ದಾರೆ. ಸೊ ನೀವು ಮಿಸ್ ಮಾಡಬಾರ್ದು. ನಿಮಗೆ ಚೆನ್ನಾಗಿ ಸ್ಕೋರ್ ಮಾಡೋದು ಐತೆ ಅಂತಂದ್ರೆ ಈ ಡಯಾಗ್ರಾಮ್ಸ್ ಅನ್ನ ಮಿಸ್ ಮಾಡಲೇಬಾರ್ದು. ಸೊ ಇಲ್ಲಿ ನೋಡ್ಬೇಕಾದ್ರೆ ದೀಸ್ ಆಲ್ ಆರ್ ದಿ ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ ಫ್ರಮ್ ಲೈಫ್ ಪ್ರೊಸೆಸಸ್ ಚಾಪ್ಟರ್. ಓಕೆ, ಸೊ ಕ್ವಶನ್ ಹಿಂಗೆ ಕೇಳಬಹುದು ಅಂತಂದ್ರೆ, ಡ್ರಾ ನೀಟ್ ಲೆಬಲ್ಡ್ ಡಯಾಗ್ರಾಮ್ ಆಫ್ ಅಂತ ಹಿಂಗ್ ಕ್ವಶನ್ ಕೇಳಬಹುದು. ಓಕೆನಾ? ಡ್ರಾ ನೀಟ್ ಲೆಬಲ್ಡ್ ಡಯಾಗ್ರಾಮ್ ಆಫ್ ಅಂತ ಇದರಲ್ಲಿ ಯಾವ್ದಾದ್ರು ಕೇಳಬಹುದು, 1 ಅಥವಾ 2 ಡಯಾಗ್ರಾಮ್ ಕೇಳಬಹುದು. ಓಕೆ, ಲೈಕ್ ಹ್ಯೂಮನ್ ಹಾರ್ಟ್ 4 ಮಾರ್ಕ್ಸ್ ನಿಮ್ಗೆ ಡಯಾಗ್ರಾಮ್ ಕೇಳ್ತಾರೆ. ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್ ಈಸ್ ಇಂಪಾರ್ಟೆಂಟ್. ಹ್ಯೂಮನ್ ಎಕ್ಸ್ಕ್ರೀಟರಿ ಸಿಸ್ಟಮ್, ನೆಫ್ರಾನ್ ಅನ್ನ ಕೂಡ ತುಂಬಾ ಸಾರಿ ಕೇಳಿದ್ದಾರೆ. ಸ್ಟೊಮ್ಯಾಟೋನ 1 2 to 3 ಮಾರ್ಕ್ಸ್ ಸಲುವಾಗಿ ತುಂಬಾ ಸಾರಿ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಈ ರೀತಿ ನಿಮ್ಗೆ ಡಯಾಗ್ರಾಮ್ ಮೇಲೆ ಡೈರೆಕ್ಟ್ ಕ್ವಶನ್ ಕೂಡ ಕೇಳಬಹುದು. ಲೈಕ್ ಡ್ರಾ ಅ ನೀಟ್ ಲೆಬಲ್ಡ್ ಡಯಾಗ್ರಾಮ್ ಆಫ್ ದೀಸ್ ಥಿಂಗ್ಸ್. ಇದರಲ್ಲಿ ಯಾವ್ದಾದ್ರು 1 ಅಥವಾ 2ನ ನಿಮ್ಗೆ ಕೇಳಬಹುದು. And one more thing, students, you have to remember, whenever such question is being asked like draw a neat label diagram of this anta, so you have to draw the diagram and then you have to label the diagram as well. Okay, if you are just drawing the diagram and you are not labeling the diagram, then you are not going to get the marks. Okay, always remember, my dear students, that diagram without labeling does not carry any mark. ಓಕೆ, ಸೊ ಯಾವುದೇ ಡಯಾಗ್ರಾಮ್ ಹಾಕಿ ನೀವು ಅದನ್ನ ಲೇಬ್ಲಿಂಗ್ ಮಾಡಬೇಕು. ಓಕೆ, ಸೊ ಈ ರೀತಿ ನಿಮ್ಗೆ ಡೈರೆಕ್ಟ್ ಕ್ವಶನ್ ಕೂಡ ಕೇಳಬಹುದು. ಅಷ್ಟೇ ಅಲ್ದೇನೆ ಸಮ್ಟೈಮ್ಸ್ ಹೆಂಗ್ ಮಾಡ್ತಾರೆ ಗೊತ್ತಾ? ಸಮ್ಟೈಮ್ಸ್ ಏನ್ ಮಾಡ್ತಾರೆ, ಡಯಾಗ್ರಾಮ್ ಅನ್ನು ಡ್ರಾ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್ ಈ ತರ ಡಯಾಗ್ರಾಮ್ ನ ಡ್ರಾ ಮಾಡಿರ್ತಾರೆ. ಓಕೆ, ಸೊ ದಿಸ್ ಇಸ್ ವಾಟ್ ಸ್ಟೊಮ್ಯಾಟಾ. ಓಕೆ, ಸೊ ಇದೇನಿದೆ, ಇದು ಸ್ಟೊಮ್ಯಾಟಾ ಇದೆ. ಸೊ ಈ ತರನ ಡಯಾಗ್ರಾಮ್ ಅನ್ನ ಆಲ್ರೆಡಿ ಡ್ರಾ ಮಾಡಿ ಇಲ್ಲಿ ನಂಬರಿಂಗ್ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್, ದಿಸ್ ಇಸ್ 1. ಓಕೆ, ದಿಸ್ ಇಸ್ 2. ಸೊ ನೇಮ್ ದ ಪಾರ್ಟ್ಸ್ ವಿಚ್ ಆರ್ ನಂಬರ್ಡ್ ಹಿಯರ್. ಫಸ್ಟ್ ಪಾರ್ಟ್ ಯಾವುದು, ಸೆಕೆಂಡ್ ಪಾರ್ಟ್ ಯಾವುದು ಅಂತ ನೀವೇ ಬರಿಬೇಕಾಗುತ್ತೆ. ಅಥವಾ ಹಿಂಗೆ ಕೂಡ ಕ್ವಶನ್ ಕೇಳಬಹುದು, ವಾಟ್ ಈಸ್ ದ ಫಂಕ್ಷನ್ ಆಫ್ ಪಾರ್ಟ್ 1, ವಾಟ್ ಈಸ್ ದ ಫಂಕ್ಷನ್ ಆಫ್ ಪಾರ್ಟ್ 2 ಅಂತ ಈ ತರ ಕೂಡ ಕ್ವಶನ್ ಕೇಳಬಹುದು. ಸೊ ಡಯಾಗ್ರಾಮ್ ಬೇಸ್ಡ್ ಕ್ವಶನ್ ಈ ರೀತಿಯಾಗಿ ಕೂಡ ಕೇಳ್ತಾರೆ. ಡೈರೆಕ್ಟ್ ಆಗಿ ಡ್ರಾ ನೀಟ್ ಲೆಬಲ್ಡ್ ಡಯಾಗ್ರಾಮ್ ಅಂತ ಪ್ರಶ್ನೆ ಕೇಳಬಹುದು, ಅಥವಾ ಡಯಾಗ್ರಾಮ್ ಹಾಕ್ಬಿಟ್ಟು ಇದು ಪಾರ್ಟ್ ಯಾವುದು ಅಂತ ಕೂಡ ಪ್ರಶ್ನೆ ಕೇಳಬಹುದು, ಈ ತರ ನಂಬರ್ ಕೊಟ್ಬಿಟ್ಟು. ಅಥವಾ ಈ ಪಾರ್ಟ್ ಫಂಕ್ಷನ್ ಯಾವುದು ಅಂತ ಕೂಡ ಪ್ರಶ್ನೆನ ಕೇಳಬಹುದು. ಓಕೆ, ಅಷ್ಟೇ ಅಲ್ಲದೆ ಸಮ್ಟೈಮ್ಸ್ ಹೆಂಗ್ ಕೇಳ್ತಾರೆ, ಡ್ರಾ ನೀಟ್ ಲೆಬಲ್ಡ್ ಡಯಾಗ್ರಾಮ್ ಅಂಡ್ ಡ್ರಾ ನೀಟ್ ಡಯಾಗ್ರಾಮ್ ಅಂಡ್ ಲೇಬಲ್ ದ ಗಿವನ್ ಪಾರ್ಟ್ಸ್ ಅಂತ ಕೇಳಿರ್ತಾರೆ. ಅವರೇ ಪಾರ್ಟ್ಸ್ ಕೊಟ್ಟಿರ್ತಾರೆ, ಈ ಪಾರ್ಟ್ಸ್ ಅನ್ನ ಲೇಬಲ್ ಮಾಡಿ ಅಂತ. ಆ ಪಾರ್ಟ್ಸ್ ಅನ್ನ ನೀವು ಕರೆಕ್ಟ್ ಆಗಿ ಲೇಬಲ್ ಮಾಡಬೇಕು. ಓಕೆನಾ? ಸೊ ಯಾವುದೇ ರೀತಿ ಡಯಾಗ್ರಾಮ್ ಮೇಲೆ ಪ್ರಶ್ನೆ ಬಂದ್ರೂ ನೀವು ಕರೆಕ್ಟ್ ಆಗಿ ಆನ್ಸರ್ ಮಾಡಬೇಕು. ಅದಕ್ಕಾಗಿ ನೀವು ಡಯಾಗ್ರಾಮ್ಸ್ ಅನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ಎಕ್ಸಾಮಲ್ ಸ್ಟೂಡೆಂಟ್ಸ್ ಡಯಾಗ್ರಾಮ್ಸ್ ಬಂದೇ ಬರುತ್ತೆ. ಓಕೆ, ಸೊ ಈ ವಿಡಿಯೋ ನಿಮ್ಗೆ ಪಕ್ಕಾ ಹೆಲ್ಪ್ ಆಗುತ್ತೆ. ಸೊ ಚೆನ್ನಾಗಿ ಈ ಎಲ್ಲಾ ಡಯಾಗ್ರಾಮ್ಸ್ ಅನ್ನ ಪ್ರಾಕ್ಟೀಸ್ ಮಾಡಿ. ನಿಮ್ಗೆ ಡಯಾಗ್ರಾಮ್ಸ್ ಹೆಂಗ್ ಸಾಲ್ವ್ ಮಾಡಬೇಕು ಅಂತ ನಾನು ಈಸಿಯಾಗಿ, ಡಯಾಗ್ರಾಮ್ ಹೆಂಗ್ ಡ್ರಾ ಮಾಡಬೇಕು ಅಂತ ನಾನು ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ. PW 8, 9, 10 ಕನ್ನಡ ಫೌಂಡೇಶನ್ ಅಲ್ಲಿ ಹಾರ್ಟ್ ಡಯಾಗ್ರಾಮ್ ಇದೆ, ಇದರಲ್ಲಿ ಬ್ರೈನ್ ಡಯಾಗ್ರಾಮ್ ಇದೆ, ಸ್ಟೊಮ್ಯಾಟೋ ಡಯಾಗ್ರಾಮ್ ಇದೆ. ಇದೆಲ್ಲ ಡಯಾಗ್ರಾಮ್ ನಿಮಗೆ ಜಸ್ಟ್ 30 ಸೆಕೆಂಡ್ ಅಲ್ಲಿ ನಾನು ಡ್ರಾ ಮಾಡಿ ತೋರಿಸಿದ್ದೀನಿ. ನೀವು ಚಾನೆಲ್ ಅಲ್ಲಿ ಹೋಗಿ ನೀವು ಸ್ಕ್ರಾಲ್ ಮಾಡಬಹುದು. ಓಕೆನಾ ಮೈ ಡಿಯರ್ ಸ್ಟೂಡೆಂಟ್ಸ್? ಅಷ್ಟೇ ಅಲ್ಲದೆ ನಿಮಗೆ ಫೇವರೇಟ್
ಇರೋ ಡಯಾಗ್ರಾಮ್ ಯಾವುದು ಅಂಡ್ ನಿಮಗೆ ಡಿಫಿಕಲ್ಟ್ ಇರೋ ಡಯಾಗ್ರಾಮ್ ಯಾವುದು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.